ಕೆರೆಯ ಉಳಿವಿಗಾಗಿ ಹೋರಾಟ. ಸೌರಂ ಟಿವಿಯ ವಿಶೇಷ ಸುದ್ದಿಗೆ ಸ್ವಾಗತ. ದಶಕಗಳ ಕಾಲದ ರೈತರ ಕಣ್ಣೀರು, ಬಳಕೆಯಾಗದೆ ಪಾಳು ಬಿದ್ದಿರುವ ಕೃಷಿ ಭೂಮಿ ಮತ್ತು ಅಳಿವಿನಂಚಿನಲ್ಲಿರುವ ಈ ಬಗ್ಗುಂಡಿ ಕೆರೆ. ಹೌದು, ಬೈಕಂಪಾಡಿ ಮತ್ತು ಕುಳಾಯಿ ಭಾಗದ ಈ ಗಂಭೀರ ಸಮಸ್ಯೆಗಳ ವಿರುದ್ಧ ಸ್ಯಾಫ್ರನ್ ಫ್ರಂಟ್ ಮಹಾಸಮರ ಸಾರಿದೆ. ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಾ? ಹೂಳು ತುಂಬಿದ ಕೆರೆಗೆ ಮರುಜೀವ ಸಿಗುತ್ತಾ? ಈ ಬಗ್ಗೆ ಒಂದು ವಿಶೇಷ ವರದಿ. ಒಂದು ಕಾಲದಲ್ಲಿ ಈ ಭಾಗದ ರೈತರ ಪಾಲಿಗೆ ಸಮೃದ್ಧಿಯಾಗಿದ್ದ ಭೂಮಿ ಮತ್ತು ಜಲಮೂಲ ಇಂದು ಅಕ್ಷರಶಃ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಅಂದು ರೈತರಿಂದ ಪಡೆದ ಕೃಷಿ ಭೂಮಿಯನ್ನು ಯಾವುದೇ ಉದ್ದೇಶಕ್ಕೆ ಬಳಸದೆ ಹಾಗೆಯೇ ಬಿಟ್ಟಿರುವುದು ರೈತ ಕುಲಕ್ಕೆ ಮಾಡುತ್ತಿರುವ ಅನ್ಯಾಯ ಎಂದು ಸ್ಯಾಫ್ರನ್ ಫ್ರಂಟ್ ಆಕ್ರೋಶ ವ್ಯಕ್ತಪಡಿಸಿದೆ. ಸಮಾವೇಶದ ನೇತೃತ್ವ ವಹಿಸಿದ್ದ ಸ್ಯಾಫ್ರನ್ ಫ್ರಂಟ್ನ ಮುಖ್ಯಸ್ಥ ರಾಜೇಶ್ ಪವಿತ್ರನವರು ನಮ್ಮ ಭೂಮಿ ನಮಗೆ ಬೇಕು, ರೈತರ ಹಕ್ಕನ್ನು ಕಸಿದುಕೊಳ್ಳಬೇಡಿ ಎಂದು ನೇರ ಎಚ್ಚರಿಕೆ ನೀಡಿದ್ದಾರೆ. ಹೂಳು ತುಂಬಿ ಕಲುಷಿತಗೊಂಡಿರುವ ಬಗ್ಗುಂಡಿ ಕೆರೆಯನ್ನು ತಕ್ಷಣವೇ ಪುನಶ್ಚೇತನಗೊಳಿಸಿ ಪ್ರದೇಶವನ್ನು ಹಸಿರೀಕರಣಗೊಳಿಸಬೇಕು ಎಂಬುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ಹಿರಿಯ ಹೋರಾಟಗಾರ ರೋಹಿತಾಕ್ಷರಯ್ಯವರು ಮಾತನಾಡಿ, ಈ ಜಲಮೂಲದ ಉಳಿವಿಗಾಗಿ ಇಡೀ ಸಮುದಾಯ ಒಂದಾಗುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಈ ನಿರಂತರ ಹೋರಾಟಕ್ಕೆ ಈಗ ಮಹತ್ವದ ಜಯ ಸಿಕ್ಕಿದೆ. ಸ್ಯಾಫ್ರನ್ ಫ್ರಂಟ್ನ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೆರೆ ಅಭಿವೃದ್ಧಿ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮಕ್ಕೆ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಕೃಷಿ ಭೂಮಿಯನ್ನು ಮರಳಿ ಪಡೆಯುವವರೆಗೆ ಮತ್ತು ಕೆರೆಗೆ ಹೊಸ ಕಳೆ ಬರುವವರೆಗೆ ಈ ಕಾನೂನಾತ್ಮಕ ಹೋರಾಟ ನಿಲ್ಲದು ಎಂದು ಸ್ಯಾಫ್ರನ್ ಫ್ರಂಟ್ ಪಣ ತೊಟ್ಟಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.